ಗಳವರೆಗೆ. ಈಗ ಇದನ್ನು ಒಂದು ಕಿರುನಾಟಕದ ಮೂಲಕ 4 ದೃಶ್ಯಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಮೊದಲನೇದಾಗಿ ದೃಶ್ಯ 1, ದೇವರ ರಾಜ್ಯದಲ್ಲಿ ಯಾರು ದೊಡ್ಡವನು. ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು? ನೀವು ತಿರುಗಿಕೊಂಡು ಈ ಚಿಕ್ಕ ಮಗುವಿನಂತೆ ಆಗದೆ ಹೋದರೆ ನೀವು ದೇವರ ರಾಜ್ಯಕ್ಕೆ ಸೇರುವುದೇ ಇಲ್ಲವೆಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ನೀವು ಈ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವುದಾದರೆ ನೀವು ದೇವರ ರಾಜ್ಯಕ್ಕೆ ಹೆಚ್ಚಿನವರು. ಸತ್ಯವೇದದಲ್ಲಿ ಹೇಳಿರುವ ಪ್ರಕಾರ ಯಾವನು ಚಿಕ್ಕ ಮಕ್ಕಳಂತೆ ತನ್ನನ್ನು ತಗ್ಗಿಸಿಕೊಂಡು ಶಿಶುಭಾವವನ್ನು ಧರಿಸಿಕೊಳ್ಳದಿದ್ದರೆ ಅವನು ಪರಲೋಕ ರಾಜ್ಯಕ್ಕೆ ಸೇರುವುದೇ ಇಲ್ಲ. ಹಾಗಾದರೆ ನಾವು ಚಿಕ್ಕ ಮಕ್ಕಳಂತೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತಿದ್ದೇವೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. 2, ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗುವವನನ್ನು ತಪ್ಪಿಸುವುದು. ಮಗನೇ 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 ಮಗನೇ, ಎಷ್ಟು ಹೊತ್ತು ಬರೀ ಪ್ರಾರ್ಥನೆ ಪ್ರಾರ್ಥನೆ ಎಂದು ಸಮಯವನ್ನು ವ್ಯಕ್ತವಾಗಿ ಕಳೆಯುತ್ತಿದೆಯಲ್ಲ ಮಗನೇ. ಸ್ವಲ್ಪ ಹೊತ್ತು ಹೋಗಿ ಕುರಿಮತೆಯನ್ನು ಬಿಡಿಸಿ ಬರಬಾರದೆ? ಅಮ್ಮ, ನಾನು ಎಷ್ಟು ಕುರಿಗಳನ್ನು ಬೇಯಿಸುವುದು, ನನಗೂ ಪ್ರಾರ್ಥಿಸಲು ಸಮಯ ಬೇಕು. ನಿನಗೆ ಎಷ್ಟು ಹೇಳಿದರೂ ತಿಳಿಯುವುದಿಲ್ಲ. ಸ್ನೇಹಿತನೇ, ಯಾವಾಗಲೂ ದೇವರಲ್ಲಿ ಧ್ಯಾನ ಮಾಡಿ ಕುಳಿತುಕೊಂಡಿರ್ತೀಯಲ್ಲ, ನನ್ನೊಡನೆ ಬಾ, ವ್ಯಾಪಾರ ಮಾಡಿ ನಾವು ಸ್ವಲ್ಪ ಹಣ ಸಂಪಾದಿಸೋಣ. ನಿಮಗೆ ಬೇಕಾದದ್ದು ಲೋಕಕ್ಕೆ ಸಂಬಂಧಪಟ್ಟಿದ್ದು, ಆದರೆ ನಾನು ಪಡೆದುಕೊಳ್ಳುವುದು ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು. ನೀವು ನನ್ನೊಡನೆ ಬಂದು ಪ್ರಾರ್ಥಿಸಿರಿ. ಆಗುವುದಿಲ್ಲ ಆಗುವುದಿಲ್ಲ. ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು. ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನಿಗಲೇನು ಏನು ಹೇಳಲಿ. ಹೀಗಿರುವುದರಿಂದ ನಿಮ್ಮ ಕೈಗಳಾಗಲಿ ನಿಮ್ಮ ಕಾಲುಗಳಾಗಲಿ ನಿಮ್ಮನ್ನು ಪಾಪದೊಳಗೆ ಸಿಕ್ಕಿಸುವುದಾದರೆ ಅದನ್ನು ಕಳೆದು ಬಿಸಾಡಿ. ನಿಮ್ಮ 2 ಕೈ 2 ಕಾಲು ಉಳ್ಳವನಾಗಿ ನಿಮ್ಮ 2 ಕೈಗಳಾಗಲಿ ನಿಮ್ಮ 2 ಕಾಲುಗಳಾಗಲಿ ನಿಮ್ಮನ್ನು ನಿತ್ಯದಲ್ಲಿರುವ ಬೆಂಕಿಯಲ್ಲಿ ಸಿಕ್ಕಿಸಿಕೊಳ್ಳುವುದಕ್ಕಿಂತ ಕಳಕೊಳ್ಳವನಾಗಿ ಜೀವದಿಂದಿರುವುದೇ ಲೇಸು. ದೇವರ ವಾಕ್ಯದ ಪ್ರಕಾರ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನು ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು. ಇದರಂತೆ ನಾವು ಸೇವಕರನ್ನು ಹಾಗೂ ದೇವಜನರನ್ನು ಅಡ್ಡಿಪಡಿಸದೆ ಅವರನ್ನು ಇನ್ನೂ ಹೆಚ್ಚಾಗಿ ಸೇವೆಯಲ್ಲಿ ಮುಂದುವರಿಯುವಂತೆ ನಾವು ಅವರನ್ನು ಪ್ರೇರೇಪಿಸೋಣ. 3, ಕಳೆದು ಹೋದ ಕುರಿ.
ಹಸಿರುಗಾವಲುಗಳಲ್ಲಿ ನಮ್ಮನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಮ್ಮನ್ನು ಬರಮಾಡುತ್ತಾನೆ. ಅಣ್ಣ ಅಣ್ಣ, ಈ ವಾಕ್ಯ ಎಷ್ಟು ಅದ್ಭುತವಾಗಿದೆ ಅಲ್ಲವೇ? ಇದು ನಮಗಾಗಿ ಬರೆಯಲ್ಪಟ್ಟಿದೆ. ಅಣ್ಣ ಅಣ್ಣ, ಹೊತ್ತು ಮುಳುಗುತ್ತಿದೆ. ನಮ್ಮ ಮಂದೆಯನ್ನು ಹಟ್ಟಿಯೊಳಗೆ ಸೇರಿಸೋಣವೇ? ಅಣ್ಣ, ಫಸ್ಟ್ ಕುರಿಗಳನ್ನು ಲೆಕ್ಕ ಹಾಕಿಕೊಳ್ಳಿ, ಮನೆಗೆ ಹೋಗೋಣ, ಹೊತ್ತಾಗ್ತಾ ಇದೆ. ಹೌದೌದು, ಲೆಕ್ಕ ಹಾಕಿಕೊಳ್ಳೋಣ. 1 2 3 4 10 20 40 60 80 99. ಎಲ್ಲಾಯ್ತು? ತಪ್ಪಾಗಿ ಹಾಕ್ಬಿಟ್ಟಿದ್ದೀನಿ ನಾನು. ಸರಿಯಾಗಿ ಲೆಕ್ಕ ಹಾಕಿಕೋ. 99 ಇದೆ ಎಂದು ಹೇಳುತ್ತಿರುವೆಯಲ್ಲ, 100 ಕುರಿಗಳಿದ್ದವಲ್ಲವ? 100? ಅಯ್ಯೋ, ಇನ್ನು ಒಂದೇ ಎಲ್ಲ ಇತ್ತಪ್ಪ. 1 2 80 90 99. ಅಯ್ಯೋ, 99 ಇರೋದು. ಚಾನ್ಸಿ ಅಕ್ಕ, ನಾನು ಕೂರಿನ ಅಂತ ನೋಡ್ಲಿಲ್ವಾ? ನೀನೇ ನೋಡ್ದ ನೋಡಲಿಲ್ವಂತಪ್ಪ. ಏನವ ಮಾಡೋದು ನಾನು? ಅಯ್ಯಯ್ಯೋ ದೇವ್ರೇ, ನಿನ್ ಕಣ್ ತೋರ್ಸಲ್ವಪ್ಪ, ನನ್ನ ಮೇಲೆ ದಯೆ ಇಟ್ಕೊಳ್ಳಪ್ಪ ನೀನು. ದೇವ್ರೇ ದೇವ್ರೇ, ನೀನೇ ನನ್ನ ಕಾಪಾಡ್ಬೇಕಪ್ಪ. ಆ ಕುರಿ ತಪ್ಪಿಸ್ಕೊಂಡ್ಬಿಟ್ಟದಲ್ಲಪ್ಪ. ದೇವ್ರೇ ದೇವ್ರೇ, ಏನಪ್ಪ ಮಾಡೋದು ನಾನು? ದೇವ್ರೇ, ನೀನೇ ನನಗೆ ಆಗ, ನೀನೇ ನನಗೆ ಆಗ. ಗುರಿ ಮೇಲೆ ಸಿಗೋದು ನಿನ್ನಿಂದ ಎಲ್ಲ ಸಾಧ್ಯ. ನಿನ್ನಾದಲ್ಲಿ ಎಲ್ಲ ಮಹಿಮೆ ಸಲ್ಲಲಿ ಸ್ವಾಮಿ. ಆಮೇನ್. ಅಯ್ಯೋ ದೇವರೇ, ನಾನು ಇಲ್ಲಿ ಸಿಕ್ಕಿಕೊಂಡಿದ್ದೇನೆ. ಕುರುಬನಿಂದ ಬರಲಿಲ್ವೇ? ದೇವ್ರೇ, ಪ್ರಾರ್ಥನೆಗೆ ಇಷ್ಟು ಬೇಗ ಬಲ ಕೊಟ್ಟಿದ್ದೇನೆ ಗೊತ್ತೇ ಇಲ್ಲ ಕಂಡೇವ್ರೆ. ದೇವ್ರೇ ಅಪ್ಪ, ನನ್ನ ಪ್ರಾಣಪ್ಪ, ನನ್ನ ಪ್ರಾಣಪ್ಪ. ಅಯ್ಯೋ ದೇವ್ರೇ, ಓ ಜಾನನ ಸಿಕ್ತು ಕಣಕ, ನನ್ನ ಕುರಿ ಸಿಕ್ತು ಕಣಕ, ಸಿಕ್ತು ಕಣಕ. ಹೇ ಬಂಡ್ರಪ್ಪ, ಓ ಸಿಕ್ತು ಕಣ್ರ, ಸಿಕ್ತು ಕಣ್ರ. ಬನ್ರಿ, ನಾವೆಲ್ಲ ಹೋಗಿ ಮನೇಲಿ ಔತಣ ಮಾಡಿ ಊಟ ಮಾಡೋಣ. ಬನ್ನಿ 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 ಬನ್ನಿ, ಬೇಗ ಬೇಗ ಬೇಗ. ಎಲ್ಲ ರೆಡಿ ಮಾಡ್ಕೊಳ್ಳಿ, ಬೇಗ ಬೇಗ. ಓ, ಇಲ್ಲಿನ ಜಾಣ ನಿಂತ್ಕೊಂತಿಲ್ಲ. ಜಾಣನ ಎಲ್ಲವ್ರೆ? ಕಾಣಿಸ್ತಾನೆ ಇಲ್ವಲ್ಲಪ್ಪ. ಎಲ್ಲಿ ಜಾಣನ? ಬಣ ಜಾಣನ, ನೀವೇ ಊಟಕ್ಕೆ ಬನ್ನಿ. ಜಾಣನ ಬಣ ಬರೀಟಕ ಬಾಕಕ ರೀಟಕ, ನೀವೇ ಎದ್ದು ಬನ್ನಿ. ಬನ್ನಿ ಬನ್ನಿ, ನಮ್ಮ ಮನೇಲಿ ನಮ್ಮ ಮನೇಲಿ ಬಿರಿಯಾನಿ. ಇವಾಗ ವೆಜ್ ಮಾಡಿದ್ದೀವಿ. ನಾಳೆಗೆ ನಾನ್ ವೆಜ್ಜು. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಜಾಣನ ಯಾಕೋ ವಾಪಸ್ಕೊಬಿಟ್ಟವ್ರು ನಮ್ಮ ಮೇಲೆ. ಒಂದು ಕುರಿ. ನೋಡ್ದ, ನನ್ನ ಕುರಿ ಬಂದೇ ಬರ್ಕೊಬಿಟ್ಟಿದ್ದೀನಿ. ತಗೋ, ಇರು ಬಾಳೆನ್ ಕೊಟ್ಟರು. ತಗೋ. ತಗೋ ಬಾ. ಅಯ್ಯಯ್ಯೋ, ನನ್ನ ಮುದ್ದು ಮಾರಿನ ಹಿಂಗ ಓಡಿಸ್ತಾ ಇದ್ದೀರಲ್ಲ ನೀವು. ತಗೊಳ್ಳಿ ಎಲ್ಲ, ಇನ್ನೊಬ್ರಿಗೆ ತಗ ತಗ, ತಿನ್ನವ, ತಿನ್ನು ತಿನ್ನು ತಿನ್ನು.
ಹೀಗೆ ತಪ್ಪಿಸಿಕೊಳ್ಳದೆ ಇರುವ 99 ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವೆನೆಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗೆ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋದರೆ ಪರಲೋಕದಲ್ಲಿರುವ ತಂದೆಯು ಅದಕ್ಕೆ ಮೆಚ್ಚುವುದಿಲ್ಲ. ಪ್ರಿಯರೇ, ಯೋಹಾನ 10ನೇ ಅಧ್ಯಾಯ 11ನೇ ವಚನದಲ್ಲಿ ನಾನೇ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಂತೆಯೇ ನಮ್ಮ ಯೇಸು ಕ್ರಿಸ್ತನು ಪರಲೋಕದಿಂದಿಳಿದು ತನ್ನ ಪ್ರಾಣವನ್ನು ನಮಗೋಸ್ಕರ ಅರ್ಪಿಸಿದ್ದಾರೆ. ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದು ದೇವರ ಚಿತ್ತ. ಈಗ ದೃಶ್ಯ 4, ಕರುಣೆ ಇಲ್ಲದ ಸೇವಕನ ದೃಷ್ಟಾಂತ. ಕರ್ತನೇ, ನನ್ನ ಸಹೋದರನು ನನ್ನ ವಿರುದ್ಧ ಪಾಪ ಮಾಡಿದ್ದಾನೆ. ನಾನು ಆತನನ್ನು ಎಷ್ಟು ಸಾರಿ ಕ್ಷಮಿಸಲಿ? 7 ಸಾರಿಯೋ? 7 ಸಾರಿ ಎಂದಲ್ಲ, 720 ಸಾರಿ ಎಂಬುದಾಗಿ ನಾನು ನಿನಗೆ ಹೇಳುತ್ತೇನೆ. ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಇದೀಗ ಆ ಒಂದು ಕಿರುದೃಶ್ಯವನ್ನು ನೋಡಿಕೊಳ್ಳೋಣ. ಬಹುಪರಾಗ್ ಅರಸರೇ, ತಮ್ಮ ಬಳಿ ಸಾಲ ತೆಗೆದುಕೊಂಡವರ ಲೆಕ್ಕದ ವಿವರಗಳನ್ನು ಕೇಳಿದಿರಲ್ಲವೋ? ಇದೋ ಇಲ್ಲಿದೆ. ಅದರಲ್ಲಿ ಇವನು ಸಹ ಸಾಲವನ್ನು ತೆಗೆದುಕೊಂಡವನು, ಆದರೆ ಅವನ ಬಳಿ ಏನೂ ಇಲ್ಲ. ಹಾಗಾದರೆ ಇವನನ್ನು, ಇವನ ಹೆಂಡತಿ ಮಕ್ಕಳನ್ನು, ಇವನ ಬದುಕೆಲ್ಲವನ್ನು ಮಾರಿ ನಮ್ಮ ಸಾಲವನ್ನು ತೀರಿಸಲು ಹೇಳು. ಒಡೆಯನೇ, ನಿನ್ನದೆಲ್ಲವನ್ನು ನಾನು ತೀರಿಸುತ್ತೇನೆ. ದಯಮಾಡಿ ನನಗೆ ಸ್ವಲ್ಪ ಸಮಯವನ್ನು ಕೊಡಿ. ಹಾಗಾದರೆ ಇವರ ಸಾಲವನ್ನು ನಾನು ಮನ್ನಿಸಿದ್ದೇನೆ, ನೀನು ಹೋಗಬಹುದು. ನಿಂತುಕೋ. ನೀನು ನನ್ನ ಬಳಿ 100 ಹಣ ಸಾಲ ಕೊಡಬೇಕಲ್ಲವೇ? ಎಲ್ಲ ತೀರಿಸು. ನಿಧಾನಿಸಿ. ಒಡೆಯನೇ, ದಯಮಾಡಿ ನನಗೆ ಸ್ವಲ್ಪ ಸಹಾಯವನ್ನು ಕೊಡಿ. ನಿಮ್ಮ ಸಾಲವನ್ನು ನಾನು ಎಂದಿಗೂ ತೀರಿಸುತ್ತೇನೆ. ಈಗ ತೀರಿಸು, ಇಲ್ಲವಾದರೆ ನಿನ್ನನ್ನು ಸೆರೆಮನೆಗೆ ಹಾಕುತ್ತೇನೆ. ಅರಸರೇ, ನೀವು ಮನ್ನಿಸಿ ಕಳಿಸಿದಂತಹ ಸೇವಕನು ತನ್ನ ಜೊತೆ ಸೇವಕನು 100 ಹಣ ಕೊಡಬೇಕೆಂದು ಪೀಡಿಸುತ್ತಿದ್ದಾನೆ. ಅವನನ್ನು ಎಳೆದು ತನ್ನಿ. ಎಲ್ಲ ನೀಚನೆ, ನಾನು ನಿನ್ನ ಸಾಲವನ್ನು ಮನ್ನಿಸಿದ ಪ್ರಕಾರ ನೀನು ನಿನ್ನ ಜೊತೆ ಸೇವಕನ ಸಾಲವನ್ನು ಮನ್ನಿಸಬಾರದೆ? ನಾನು ನಿನ್ನನ್ನು ಕರುಣಿಸಿದ ಪ್ರಕಾರ ನೀನು ನಿನ್ನ ಜೊತೆ ಸೇವಕನ ಕರುಣಿಸಬಾರದೆ? ಯಾರಿಲ್ಲಿ ಈತನನ್ನು ಹಿಡಿದುಕೊಂಡು ಹೋಗಿ
ನನ್ನ ಸಾಲ ತೀರುವವರೆಗೂ ಇವನನ್ನು ನೀವು ಪೀಡಿಸುತ್ತಲೇ ಇರಬೇಕು. ಅಯ್ಯೋ ಅಮ್ಮ, ಬಿಡಿ ನನ್ನ. ಅಯ್ಯೋ ಅಮ್ಮ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ದೇವರು ನಿಮ್ಮನ್ನು ಹೀಗೆ ಮಾಡುತ್ತಾನೆ. ನೋಡಿದಿರಲ್ಲ ಪ್ರಿಯರೇ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ದೇವರ ವಾಕ್ಯದ ಪ್ರಕಾರ ಯಾವನು ಕರುಣೆ ಹೊಂದುತ್ತಾನೋ ಅವನು ಕೂಡ ಇತರರಿಗೆ ಕರುಣೆ ತೋರಿಸಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಟ್ಟಾರೆ ಈ ಕಿರುನಾಟಕವು ದೇವರು ನಮಗೆ ದಯಪಾಲಿಸಿರುವ ಪವಿತ್ರಾತ್ಮನ ಫಲಗಳಾದ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇವುಗಳನ್ನೆಲ್ಲ ಹೊಂದಿಕೊಳ್ಳುವಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ. ಈ ಕಿರುನಾಟಕವು ಒಟ್ಟಾರೆ 3 ಅಂಶಗಳನ್ನು ನಮಗೆ ಮನದಟ್ಟು ಮಾಡುತ್ತದೆ. ಅವಾವುದೆಂದರೆ ಶಿಶುಭಾವ, ಕ್ಷಮಿಸುವುದು ಮತ್ತು ದಯೆಯ ಮಹತ್ವ. ಯೇಸು ಸ್ವಾಮಿಯು ನಮ್ಮನ್ನು ಹೇಗೆ ಪ್ರೀತಿಸಿದರೋ, ಹೇಗೆ ನಮ್ಮ ಪಾಪಗಳನ್ನು ಕ್ಷಮಿಸಿದರೋ, ಆ ಮೇರೆಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಕ್ಷಮಿಸುತ್ತಾ ನಿತ್ಯ ಜೀವವನ್ನು ಪಡೆದುಕೊಳ್ಳುವುದರಲ್ಲಿ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗೋಣ. ಅದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಥ್ಯಾಂಕ್ ಯು.